ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ, ಗುರು ಜಗನ್ನಾಥದಾಸರು. ಉಪನ್ಯಾಸ ಮಾಲಿಕೆ 92. ಸೊ ಸ್ವಾಮಿರಾಯಾಚಾರ್ಯರು ಜ್ಞಾನ, ಭಗವಂತನ ಗುರುಗಳ ಪರಮಾನುಗ್ರಹದಿಂದ ದಿವ್ಯ ಜ್ಞಾನ ಸಂಪನ್ನರಾಗಿ ಮಹಾವಿದ್ವಾಂಸರು, ವಿಜ್ಞಾನಿ ಅಂತ ಯಾವಾಗ ಅನಿಸ್ಕೊಂಡ್ರು ಆಗ ಎಲ್ಲ ಕಡೆ ಪ್ರಸಿದ್ಧರಾದರು. ಏನಂತ, ಕೋಸಿಗೆ ಸ್ವಾಮಿರಾಯಾಚಾರ್ಯರು ಅಂಥೇಳಿ. ಮತ್ತೊಂದು ಅವರ ಹೆಸರು ಕೋಸಿಗೆ ಆಚಾರ್ಯರು ಅಂತಕ್ಕಂಥದ್ದು. ಅದರಿಂದಲೂ ಪ್ರಸಿದ್ಧರಾದರು. ಯಾವಾಗ ಗೋಪಾಲದಾಸರ ಸ್ವಪ್ನ ಸೂಚನೆಗೆ ಅನುಗುಣವಾಗಿ ಅದೇ ಗೋಪಾಲದಾಸರ ಪರಂಪರೆಗೆ ಸೇರಿದ ಕೃಷ್ಣದಾಸರು ನೆಂಟ ತಂದೆ ಗುರುಗೋಪಾಲ ವಿಠಲರಿಂದ ಗುರು ಜಗನ್ನಾಥ ವಿಠಲ ಅಂತ ಏನು ಅಂಕಿತ ಪಡೆದರಲ್ಲ, ಅಂಕಿತ ಪಡೆದ ನಂತರದಲ್ಲಿ ದಾಸ ಸಾಹಿತ್ಯಾಭಿಮಾನಿಗಳ ಸಮಾಜದಲ್ಲಿ ಗುರು ಜಗನ್ನಾಥದಾಸರು ಒಟ್ಟು ನನ್ನ ಹಿರಿಯರು ಹೇಳಿದ ಮಾತಿನ ಪ್ರಕಾರ ಗುರು ಜಗನ್ನಾಥದಾಸರಿಗೆ 3 ಹೆಸರು ಇತ್ತಂತೆ. ಒಂದು ಕೋಸಿಗೆ ಮುತ್ಯ ಅಂತ ಕೆಲವರು ಕರಿತಾ ಇದ್ರಂತೆ, ಮತ್ತು ಕೆಲವರು ಕೋಸಿಗೆ ಆಚಾರ್ಯರು ಅಂತ ಕರಿತಾ ಇದ್ರಂತೆ, ಮತ್ತು ಕೆಲವರು ಗುರು ಜಗನ್ನಾಥದಾಸರು ಅಂತ ಕರಿತಾ ಇದ್ರಂತೆ. ಯಾಕೆ ಆ 3 ಹೆಸರು ಬಂತು ಅಂತಂದರೆ, ಪಂಡಿತ ಮಂಡಲಿಯಲ್ಲಿ ಇವರು ಸಂಸ್ಕೃತದಲ್ಲಿ ದೊಡ್ಡ ವಿದ್ವಾಂಸರಾಗಿತ್ತು. ಎಲ್ಲ ದಾಸರು ಸಂಸ್ಕೃತದಲ್ಲಿ ದೊಡ್ಡ ವಿದ್ವಾಂಸರು. ಇವರು ಅದನ್ನು ಭಗವಂತನ ಆಜ್ಞಾ ಪ್ರಕಾರ ಪ್ರಕಟ ಮಾಡಿಕೊಂಡರು. ಅವರ ಭಗವಂತನ ಸಂಕಲ್ಪ, ಗುರುರಾಜರ ಸಂಕಲ್ಪ. ಸಂಸ್ಕೃತ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದರು, ಸಂಸ್ಕೃತದಲ್ಲಿ ಬೇಕಾದಷ್ಟು ಸ್ತೋತ್ರಗಳು ಮಾಡಿದರು. ಅದನ್ನು ಮುಂದೆ ಆಮೇಲೆ ಮತ್ತೆ ಚರ್ಚೆ ಮಾಡೋಣ. ಅದರಿಂದಾಗಿ ಪಂಡಿತವಾದ ಎಲ್ಲಿಯಾದರೂ ಅದರಲ್ಲಿ ರಾಯರ ಮಠಕ್ಕೆ ಸೇರಿದವರು ಇವರು. ಅಲ್ಲಿ ಏನಾದರೂ ಯಾರಾದರೂ ಪಂಡಿತರು ಬಂದು ವಾದ ವಿವಾದಗಳು ಆಗ್ತಕ್ಕಂಥ ಸಂದರ್ಭ ಇತ್ತು ಅಂತಂದರೆ ಶ್ರೀಮಠದಿಂದ ಇವ್ರಿಗೆ ಆಹ್ವಾನ ಬರ್ತಿತ್ತಂತೆ. ಬರಬೇಕು, ನೀವು ಬಂದು ಇಲ್ಲಿ ಗೋಷ್ಠಿ ನಡೀತದೆ, ವಿದ್ವಾಂಸರು ಬೇರೆ ಪಂಡಿತರೆಲ್ಲ ಬಂದಿದ್ದಾರೆ, ಅವರು ವಾದಕ್ಕೆ ಮಂಡನ ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು ಅಂತ ಬಂದಾಗ ಬಂದವನ್ನ ವಾದದಲ್ಲಿ ಜಯಿಸ್ತಾ ಇದ್ದರಂತೆ. ಸೊ ಪಂಡಿತ ಮಂಡಲಿಯಲ್ಲಿ ಗುರು ಜಗನ್ನಾಥದಾಸರಿಗೆ ಕೋಸಿಗೆ ಆಚಾರ್ಯ ಅಂತ ಹೆಸರು. ಸಾಮಾನ್ಯ ಭಕ್ತರಿದ್ದಾರಲ್ಲ, ಅಂದರೆ ಬಹಳ ಹತ್ತಿರದ ಅಭಿಮಾನ, ಗುರು ಜಗನ್ನಾಥದಾಸರಲ್ಲಿ ವಿಚಿತ್ರವಾದ ಅಭಿಮಾನ ಇಟ್ಟುಕೊಂಡು ಅವರೊಟ್ಟಿಗೆ ಓಡಾಡ್ತಕ್ಕಂಥ, ಅವರೊಟ್ಟಿಗೆ ಯಾವಾಗಲೂ ಇರತಕ್ಕಂಥ ಕೆಲವರು ಇರ್ತಾರಲ್ವ, ಅವರೆಲ್ಲರೂ ಕೂಡ ಕೋಸಿಗೆ ಮುತ್ಯ ಅಂತ ಕರೀತಾರೆ. ಮುತ್ಯ ಅಂದರೆ ತಾತ ಅಂದರೆ ಪ್ರೇಮದಿಂದ ಕರಿತಕ್ಕಂಥದ್ದು. ಆದ ಕಾರಣ ಕೋಸಿಗೆ ಮುತ್ಯ ಅಂತ ಕರಿತಿದ್ದರಂತೆ. ಇನ್ನು ದಾಸ ಸಾಹಿತ್ಯದ ಅಭಿಮಾನಿಗಳೇನಿದ್ದಾರಲ್ಲ, ಗುರು ಜಗನ್ನಾಥದಾಸರು ಬಂದರು. ಸೊ ಕೋಸಿಗೆ ಆಚಾರ್ಯರು, ಕೋಸಿಗೆ ಮುತ್ಯ, ಗುರು ಜಗನ್ನಾಥದಾಸರು ಈ 3 ಹೆಸರಿನಿಂದ ಪ್ರಸಿದ್ಧರಾದರು. ಬಹಳಷ್ಟು ದಿವಸ ಕೌತಾಳದಲ್ಲಿದ್ದರಂತೆ. ಬಹಳಷ್ಟು ದಿವಸ ಅಂದರೆ ನಮಗೆ ತಿಳಿದ ಚರಿತ್ರೆಯ ಪ್ರಕಾರ ಆದರೆ ಸುಮಾರು ಅವರಿಗೆ 36 ವರ್ಷ ಅಥವಾ 40 ವರ್ಷ, 36ರಿಂದ 40 ವರ್ಷಗಳ ಮಧ್ಯಭಾಗದಲ್ಲಿ ಅವರಿಗೆ ಪಿತೃವಿಯೋಗ ಆಯಿತು. ಅಂದರೆ ವೆಂಕಟಗಿರಿ ಆಚಾರ್ಯರು ವೈಕುಂಠ ಯಾತ್ರೆ ಮಾಡಿದರು. ಯಾವಾಗ ವೆಂಕಟಗಿರಿ ಆಚಾರ್ಯ ವೈಕುಂಠ ಯಾತ್ರೆ ಮಾಡಿದರು ಆಗ ಅವರು ತನ್ನ ತಂದೆಗೆ ಏನೇನು ಮಾಡಬೇಕು, ಅಂತ್ಯ ಸಂಸ್ಕಾರಗಳೇನು ಮಾಡಬೇಕು ಅದರ ಶಾಸ್ತ್ರೀಯವಾದ ಪದ್ಧತಿಯಲ್ಲಿ ಮಾಡಿಸಿರಂತೆ. ಅವ್ರ ಬಗ್ಗೆ ಹೇಳ್ತಾ ಇದ್ದರು, ಅವರು ಕೆಲವೊಮ್ಮೆ ತಮಗೆ ಬೇಕಾದ ವ್ಯಕ್ತಿಗಳಿಗೆ ಬಹಳ ಅಭಿಮಾನ ಇರತಕ್ಕಂಥಲ್ಲಿ ಹೋಗಿ ಅಂತ್ಯೇಷ್ಟಿ ಕಾರ್ಯಕ್ರಮ ಮಾಡಿಸ್ತಾ ಇದ್ದರಂತೆ. ಅಂತ್ಯೇಷ್ಟಿ ಅಂದರೆ ನಿಮಗೆ ಅರ್ಥ ಆಗಿರ್ತದೆ, ಅಂದರೆ ಶವ ಸಂಸ್ಕಾರ. ದೇಹ ಯಾರಾದರೂ ತ್ಯಾಗ ಮಾಡಿದರೆ ಆ ಸಂದರ್ಭದಲ್ಲಿ ಯಾರು ಮಾಡಿಸೋರು, ಪುರೋಹಿತರು ಮೊದಲಾದವರು ಯಾರು ಇಲ್ಲದೇ ಇದ್ದಾಗ ಗುರು ಜಗನ್ನಾಥದಾಸರ ಮುಂದೆ ಬಂದು ಆ ಶವ ಸಂಸ್ಕಾರಾದಿಗಳನ್ನೆಲ್ಲ ಮಾಡಿಸಿ 12 ದಿವಸಗಳ ಕಾರ್ಯಕ್ರಮ ಮಾಡಿಸ್ತಾ ಇದ್ದರು ಅಂತ ಕೇಳಿ ನಾನು. ನಮ್ಮ ಹಿರಿಯರು ಹೇಳಿದ ಮಾತಿದು. ಯಾಕೆ ಹಾಗೆ ಮಾಡಿಸಿ, ಅದಕ್ಕೆ ಸಮಾನವಾದ ಯಜ್ಞ ಇಲ್ಲಂತೆ. ಅನಾಥ ಪ್ರೇತ ಸಂಸ್ಕಾರ ಅಂತ ಏನದಲ್ಲ, ಅದು ವಾಜಸನೆಯಾದ ಯಜ್ಞ ಯಾಗಾದಿಗಳಿಗಿಂತಲೂ ಹಿರಿಯಾದ ಪುಣ್ಯ ತಂದು ಕೊಡ್ತಂತೆ. ಅತ್ಯಂತ ಶ್ರೇಷ್ಠವಾದದ್ದು. ಶವಗಳಿಗೆ ಭುಜ ಕೊಡೋದು, ಅದನ್ನು ಸ್ಮಶಾನಕ್ಕೆ ತಗೊಂಡು ಹೋಗುವುದು, ಅಲ್ಲಿ ಅಗ್ನಿ ಸಂಸ್ಕಾರಾದಿಗಳಲ್ಲಿ ಸಹಾಯ ಮಾಡುವುದು, ಆಮೇಲೆ ಸ್ವತಃ ತಾವೇ ನಿಂತುಕೊಂಡು ಆ ಅಗ್ನಿ ಸಂಸ್ಕಾರದ ಮಂತ್ರಗಳನ್ನೆಲ್ಲ ಕೂಡ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮಾಡಿಸಿ ಮುಂದಿನ 12 ದಿನಗಳಲ್ಲಿ ಆಗಬೇಕಾದ ಕಾರ್ಯಕ್ರಮಗಳನ್ನು ಮಾಡಿಸಿದರೆ ಅದು ದೊಡ್ಡ ವಾದಸನೆಯ ಯಜ್ಞ ಮಾಡಿದಂತೆ ಅಂತ ಹೇಳಿ ಅಷ್ಟು ಫಲ ತಂದು ಕೊಡ್ತಂತೆ. ಆದರೆ ಅದರಲ್ಲಿ ಧನಾಪೇಕ್ಷೆ ಇರಬಾರ್ದು, ಅದರಿಂದ ಸಂಪಾದನೆ ಮಾಡಬೇಕು. ಅದರಿಂದ ಒಂದು ಚೂರು ಪೈಸೆ ತೊಗೊತಿದ್ದೆ ನಾನು. ಎಲ್ಲವನ್ನು ಮಾಡಿಸಿ
ಅದೆಲ್ಲ ಬೇರೆ ಬ್ರಾಹ್ಮಣರಿಗೆ ಕೊಡ್ರಿ ಅಂತ ಹೇಳಿಬಿಟ್ಟು ಬ್ರಾಹ್ಮಣರಿಗೆ ಕೊಡಿಸಿ ತಾವು ಒಂದು ಕಾಸನ್ನು ಕೂಡ ತಗೊಳ್ಳೋದ್ರೆ ಕೈ ಜಾಡಿಸ್ಕೊಂಡು ಬರ್ತಾಯಿದ್ರಂತೆ. ಇಂಥ ದೊಡ್ಡ ಯಾಕಂದರೆ ಅದಕ್ಕೆ ಸಾಕ್ಷಿ ಅದ. ಅವರು ತಮ್ಮ ಒಬ್ಬ ಮಗನಿಗೆ ಅವರೇ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಸಾಕ್ಷಾತ್ ಶಿಷ್ಯನಾಗಿರತಕ್ಕಂಥ ವರದೇಶ ವಿಠ್ಠಲರಿಗೆ ಅಂತ್ಯ ಸಂಸ್ಕಾರ ಮಾಡಿದವರು ಅವರೇ. ಪ್ರಾಯ ನಾನು ಅಂದ್ಕೋತೀನಿ, ಅವರಿಗೆ ವರದೇಶ ವಿಠ್ಠಲರಿಗೆ ಮಕ್ಕಳಿಲ್ಲ. ಮಕ್ಕಳಿಲ್ಲದೇ ಇರೋಣದ್ರಿಂದ ಗುರುಜಗನ್ನಾಥದಾಸರೇ ಕೌತಾಳದಲ್ಲಿ ರಾಯರ ಸನ್ನಿಧಾನದಲ್ಲಿ ಅವರಿಗೆ 12 ದಿವಸದ ಕಾರ್ಯಕ್ರಮಗಳು ಮಾಡಿರಬಹುದು ಅಂತ ನಾನು ಅಂದ್ಕೋತೀನಿ. ಅಥವಾ ವಂಶೀಕರೇನಾದರೂ ಬೇರೆ ರೀತಿ ಹೇಳಿದರೆ ನನಗೆ ಗೊತ್ತಿಲ್ಲ. ಅದು ಒಟ್ಟಿನ ಮೇಲೆ ನಮ್ಮ ಅವ್ವ, ನಮ್ಮ ತಂದೆ, ನಮ್ಮ ತಾತಂದರು, ಸ್ವತಃ ನಮ್ಮ ಅಮ್ಮ ಹೇಳಿದ ಮಾತೇನೆಂದರೆ ಅವರು ಅಂತ್ಯೇಷ್ಟಿ ಕಾರ್ಯಕ್ರಮಗಳು ಮಾಡಿಸ್ತಾ ಇದ್ರು ಅಂತೇಳಿ. ಇನ್ನು ಬೇರೆಯವರಿಗೆ ಅಷ್ಟು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಸುಂದರಾತಿ ಸುಂದರವಾದ ರೀತಿಯಲ್ಲಿ ಭಗವತ್ ಪ್ರೀತಿಗೆ ಕಾರಣೀಭೂತವಾಗುವ ರೀತಿಯಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾಗಿರತಕ್ಕಂಥ ಪರಬ್ರಹ್ಮನನ್ನು ಆ ಮಹಾಯಜ್ಞದಲ್ಲಿ ಚಿಂತನೆ ಮಾಡ್ತಾ ಅಂತ್ಯೇಷ್ಟಿ ಮೊದಲಾದ ಕಾರ್ಯಕ್ರಮ ಮಾಡಿಸಿದರು ಅಂತಂದರೆ ತಮ್ಮ ತಂದೆಗಳಿಗೆ ಹೇಗೆ ಮಾಡಿರಬೇಡ, ಅದ್ಭುತವಾಗಿ ಮಾಡಿರ್ತಾರೆ. ಅದರಲ್ಲಿ ಏನು ಆಲೋಚನೆ ಮಾಡೋದೇ ಬೇಕಾಗಿಲ್ಲ. ದಿವ್ಯ ಜ್ಞಾನಿಗಳು ಹರಿಕಥಾಮೃತಸಾರವನ್ನು ಜೀರ್ಣ ಮಾಡಿಕೊಂಡಿರ್ತಕ್ಕಂಥವ್ರು. ಜಗನ್ನಾಥದಾಸರ ಪರಮಾನುಗ್ರಹಕ್ಕೆ ಪಾತ್ರರಾಗಿ, ವಿಜಯದಾಸರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಅವರ ಕೀರ್ತನೆಗಳನ್ನು, ಅವರ ಸುಳಾದಿಗಳನ್ನು, ಜಗನ್ನಾಥದಾಸರ ಹರಿಕಥಾಮೃತಸಾರವನ್ನು ತಮ್ಮ ನಾಡಿಗಳಲ್ಲಿ ತುಂಬಿಕೊಂಡ್ಬಿಟ್ಟಿದ್ರು ಗುರು ಜಗನ್ನಾಥದಾಸರು. ಅಷ್ಟು ಪ್ರೀತಿ ಜಗನ್ನಾಥದಾಸರ ಮೇಲೆ ಅಂತಂದರೆ ಜಗನ್ನಾಥದಾಸರ ಮೇಲೆ ಒಂದು ಕರಾವಲಂಬನ ಸ್ತೋತ್ರ ಮಾಡಿದ್ದಾರೆ. ಜಗನ್ನಾಥದಾಸರ ಮೇಲೆ ಅದ್ಭುತವಾದ ಒಂದು ಸ್ತೋತ್ರ ಮಾಡಿದ್ದಾರೆ. ಇವತ್ತಿಗೂ ಕೂಡ ಮಾನವಿಯಲ್ಲಿ ಜಗನ್ನಾಥದಾಸರಿಗೆ ಸ್ತಂಭಕ್ಕೆ ಅಭಿಷೇಕ ಆಗಬೇಕು ಅಂತಂದರೆ ಅದರಲ್ಲಿಂದೇ ಅಭಿಷೇಕ ಮಾಡ್ತಾರೆ. ಅಂಥ ಅದ್ಭುತವಾದ ವ್ಯಕ್ತಿ, ಅವರಿಗೆ ಮೇಲೆ ಅಟ್ಟಭಿಮಾನ. ಮತ್ತು ಅಂಥ ಜಗನ್ನಾಥದಾಸರ ಹರಿಕಥಾಮೃತಸಾರವನ್ನು ಮನವರಿಕೆ ಮಾಡಿಕೊಂಡು, ಮನಸ್ಸಲ್ಲಿ ತುಂಬಿಕೊಂಡು ಅದನ್ನು ಜೀರ್ಣ ಮಾಡಿಕೊಂಡಿರ್ತಕ್ಕಂಥ ಮಹಿತಾತ್ಮರಿಗೂ ಪಿತೃಯಜ್ಞ ಮಾಡಿಸಿದ್ರು ಅಂತ ಹೇಗಿರ್ತಾರೆ. ಯಾಕಂದರೆ ಪಿತೃಗಣ ಸಂಧಿಯನ್ನು ಮಾಡಿದವರೇ ಜಗನ್ನಾಥದಾಸ. ಭಾಳ ಅದ್ಭುತವಾಗಿ ಮಾಡಿಸಿ ತನ್ನ ತಂದೆಗಳ ಕಾರ್ಯಕ್ರಮವನ್ನೆಲ್ಲ ಮಾಡಿದ್ರಂತೆ. ಆಗ ಕೆಲವರು ಬಂದು, ಇಲ್ಲ ಭಾಳ ನಿಮ್ಗೆ ನೋವಾಯಿತು, ತಂದೆಗಳ ವಿಯೋಗ ಎಷ್ಟು ಕಷ್ಟ ಕೊಟ್ಟದೋ ಏನೋ ಅಂದಾಗ ಅವರು ಬಹಳ ಉದಾಹರಿಸ್ತಿದ್ರಂತೆ. ಯಾವುದನ್ನು? ತಪ್ತಲೋಘವು ನೊಲ್ಪ ಜನರಿಗೆ ಸಪ್ತ ಜಿಹ್ವನ ತೆರದಿ ತೋರ್ಪದು. ತಪ್ತಲೋಘವು ನೋಳ್ಪ ಜನರಿಗೆ ಸಪ್ತ ಜಿಹ್ವನ ತೆರದಿ ತೋರ್ಪದು. ಲುಪ್ತ ಪಾವಕ ಲೋಹಕಾಂಬದು ಪೂರ್ವದೋಪಾದಿ. ಸಪ್ತವಾಹನ ನಿಖಿಲ ಜನರೊಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿ ಹರೆಲ್ಲ ಕಾಲದಿ ಹಿತವ ಕೈಕೊಂಡು. ಜಗನ್ನಾಥದಾಸರ ಇದು ಶ್ಲೋಕ, ಈ ಪದ್ಯವನ್ನು ಹೇಳ್ತಾ ಇದ್ರಂತೆ. ಎಷ್ಟು ಅದ್ಭುತವಾದ ಪದ್ಯವನ್ನು, ಭಾಮಿನಿ ಷಟ್ಪದಿಯನ್ನು ಮಹಿತಾತ್ಮರಾದ ಜಗನ್ನಾಥದಾಸರು ಮಾಡಿದ್ದಾರೆ ನೋಡಿ. ಉದಾಹರಣೆ ಕೊಡ್ತಾರೆ. ಅವ್ರು ಇಲ್ಲ, ನಮ್ಮ ಸಾಧನ ಶರೀರ ಕೊಟ್ಟವರು, ಆ ಋಣ ತೀರಿಸ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ವ್ಯಾಮೋಹಕ್ಕೆ ಮಾತ್ರ ಒಳಗಾಗಬಾರದು. ಅವ್ರು ಮಾಡಿದ್ದಾರೆ, ನನ್ನ ತಂದೆಗಳು ನನಗೆ ಜನ್ಮ ಕೊಟ್ಟಿದ್ದಾರೆ, ಈ ಸಾಧನ ಶರೀರವನ್ನು ದಯಪಾಲಿಸಿದ ಪುಣ್ಯಾತ್ಮರಾದ ಕಾರಣ ಖಂಡಿತ ಅವರ ಕೃತಜ್ಞತೆಯನ್ನು ಸಲ್ಲಿಸ್ಕೋಬೇಕಾಗಿದ್ದು, ಅವರನ್ನು ತೃಪ್ತಿಪಡಿಸಬೇಕಾದ್ದು ಯಾರಿಗಿಂದ? ಅಂತ್ಯೇಷ್ಟಿ ಮೊದಲಾದವುಗಳಿಂದ, ತರ್ಪಣಾದಿಗಳಿಂದಲ, ಅತ್ಯೇಷ್ಟಿಯಿಂದಲೂ, ಸಾಂವತ್ಸರಿಕ ಶ್ರಾದ್ದಾದಿಗಳಿಂದಲೂ ಅವರಿರುವಾಗಲೂ ಅವರನ್ನು ಆನಂದಪಡಿಸಿಬಿಟ್ರು. ಭಾಗವತಾದಿ ಪ್ರವಚನ ಮಾಡಿ 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 ತಂದೆಯನ್ನು ವಿಚಿತ್ರವಾದ ರೀತಿಯಲ್ಲಿ ಆನಂದಪಡಿಸಿದ ಧನ್ಯಜೀವಿ. ಇರುವಾಗ ತಂದೆಯ ಮಾತನ್ನು ನಡೆಸಿ ತಂದೆಗೆ ಆನಂದ ಕೊಟ್ಟಿರ್ತಕ್ಕಂಥದ್ದು. ಮಾತನಾಡಿಸೋದ್ರೆ ಬೇರೆ ಲೌಕಿಕವಾದ ಆ ಉಪ್ಪು ತೊಗೊಂಬ, ಮಾರ್ಕೆಟಿಗೆ ಹೋಗಿ ಬಾ, ಅಥವಾ ಮನೆಯನ್ನು ನೋಡಿಕೊ, ಇಂಥ ಕೆಲಸಗಳಲ್ಲಿ ಇವು ಮಾಡಿರ್ತಾರೆ. ಅದರೊಟ್ಟಿಗೆ ಎಲ್ಲರಿಗಿಂತಲೂ ಅತ್ಯಂತ ಸುಂದರವಾದದ್ದು ಭಗವಂತನ ಚಿಂತನೆ. ಯಾಕಂದರೆ ಅವರು ಜ್ಞಾನಿಗಳು, ವೆಂಕಟಗಿರಿ ಆಚಾರ್ಯರು ದೊಡ್ಡ ವಿದ್ವಾಂಸರು, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು. ಅವರಿಗೆ ಆನಂದ ಯಾತ್ರಿಂದ ಆಗ್ತದೆ. ತಮ್ಮ ಮಗು ಕೂಡ ಶಾಸ್ತ್ರಾಧ್ಯಯನ ಮಾಡಿ ಶಾಸ್ತ್ರಗಳ ಚಿಂತನೆಯಲ್ಲಿ ತೊಡಗಿದ್ರೆ, ಪುರಾಣಾದಿಗಳನ್ನು, ಭಾಗವತಾದಿ ಪುರಾಣಗಳನ್ನು ಪ್ರವಚನ ಮಾಡ್ತಾ ಇದ್ದರೆ ಅವ್ರಿಗೆ ಆನಂದ ಆಗ್ತದೆ. ಬರೀ ಪುರಾಣಾದಿಗಳನ್ನು ಹೇಳುವುದಲ್ಲ, ಭಾಗವತನ ಹೇಳುವುದಲ್ಲ, ಭಾಗವತಕ್ಕೆ ವ್ಯಾಖ್ಯಾನವೂ ಮಾಡಿದರು, ಅದನ್ನು ತಂದೆಗೆ ಸಮರ್ಪಣೆ ಮಾಡಿದರು. ಆಚಾರ್ಯ ಮಧ್ವರ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದರು. ಪ್ರಧಾನವಾಗಿರತಕ್ಕಂಥದ್ದು ಆಚಾರ್ಯರ ಗ್ರಂಥ ಬ್ರಹ್ಮಸೂತ್ರ ಭಾಷ್ಯ. ಬ್ರಹ್ಮಸೂತ್ರ ಭಾಷ್ಯಕ್ಕೆ 3 ತರಹದ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಆ ರೀತಿ ತಂದೆಯನ್ನು
ಅವರ ಮಾತು ನಡೆಸಿಕೊಡುವುದು ಮತ್ತು ಅವರ ಮನಸ್ಸಿಗೆ ಸಂತೋಷವಾಗುವ ರೀತಿಯಲ್ಲಿ ನಡ್ಕೊಬೋದು. ಅದರೊಟ್ಟಿಗೆ ಅವರಿಗೆ ನಿರಂತರ ಭಗವಂತನ ಕಥಾಶ್ರವಣ ಮಾಡಿಸುವುದೇನದಲ್ಲ, ಇದು ಜೀವಂತ ಇರುವಾಗ ಅವರಿಗೆ ಮಾಡಿದ ಸೇವೆಗಳು. ನಂತರದಲ್ಲಿ ಅವರು ದೇಹತ್ಯಾಗ ಮಾಡಿದ ಮೇಲೆ ಸ್ವತಃ ತಾವೇ ಬದ್ಧ ಕಂಕಣರಾಗಿ ಅವರ 12 ದಿವಸಗಳ ಕಾರ್ಯಕ್ರಮವನ್ನು ಸಾಂಗೋಪಾಂಗವಾಗಿ ಶಾಸ್ತ್ರ ವಿಧಿಗೆ ಅನುಸರಿಸಿ ಅಲ್ಲಿ ಏನೇನು ಭಗವಂತನ ಸ್ಮರಣೆ ಮಾಡಬೇಕು ಅದನ್ನು ಮಾಡ್ತಾ ಇದ್ದರಂತೆ. ಅದನ್ನೇ ನನಗೂ ಸ್ವಲ್ಪ ಅದನ್ನು ತಿಳ್ಕೊಂಡಿದ್ದೀನಿ, ಸ್ವಲ್ಪ ಮಟ್ಟಿಗೆ ಅವರು ಆ ಪರಂಪರೆಯಿಂದ ತಿಳ್ಕೊಂಡಿರ್ತಕ್ಕಂತಹ ಮಾತು ಅಷ್ಟೇ, ದೊಡ್ಡ ಜ್ಞಾನ ಇಲ್ಲ. ಅಲ್ಲಿ ಅಂತ್ಯೇಷ್ಟಿಯಲ್ಲಿ ಜಗನ್ನಾಥದಾಸರು ಸ್ಪಷ್ಟ ಹೇಳ್ತಾರೆ, ನಿನ್ನ ಶ್ರಾದ್ದ ಅಂದರೆ ಯಾವಾಗ ಅದು ಶ್ರಾದ್ದ ಅನಿಸ್ಕೋತಾರೆ, ಯಾವಾಗ ಆಗ್ತದೆ? ಶ್ರದ್ಧೆಯಿಂದ. ಏನು ಶ್ರದ್ಧೆಯಿಂದ? ಹತ್ತತ್ತು ಕೊಡ ನೀರು ಸ್ನಾನ ಮಾಡು, ಇದು ಅದು ಒಂದು ಭಾಗ. ಇದು ಮಡಿಯಲ್ಲಿ ಸ್ನಾನ ಮಾಡಿ ಶುದ್ಧವಾಗಿ ತಂದೆ ಪಿತೃಪಿತಾಮಹ ಪ್ರಪಿತಾಮಹ ಶ್ರಾದ್ದ ಮಾಡುವುದೇನದಲ್ಲ, ಅದು ಬಾಹ್ಯವಾಗಿರತಕ್ಕಂಥ ಶೌಚ. ಅಂತಃಶೌಚ ಅದರಿಂದ ಬರಬೇಕಂದ್ರೆ ಆ ಸಂದರ್ಭದಲ್ಲಿ, ಯಾಕಂದರೆ ಬರ್ತದೆ ಶ್ರಾದ್ದದಲ್ಲಿ ಅಕ್ರೋಧನೈ ಶೌಚಪರೈ ಸತತಂ ಬ್ರಹ್ಮವಾದಿಭಿ ಭವಿತವ್ಯಂ ಭವದ್ಭಿಶ್ಚ ಮಯಾಚ ಶ್ರಾದ್ದಕರ್ಮಣಿ. ಕರ್ತ ಏನಿದ್ದಾನಲ್ಲ, ಶ್ರಾದ್ದಕ್ಕೆ ಕೂತ್ಕೊಂಡಾಗ ಪಿತೃದೇವತೆಗಳನ್ನಾಗಲಿ ನಿಜವಾದ ಬ್ರಾಹ್ಮಣರನ್ನು ಕೂಡಿಸಿರ್ಬೋದು, ಅಥವಾ ದರ್ಭೆಯ ಬ್ರಾಹ್ಮಣರನ್ನು, ಪಿತೃಸ್ಥಾನದಲ್ಲಿ 3 ದರ್ಭೆಗಳನ್ನು, ವಿಶ್ವೇ ದೇವತೆಗಳ ಸ್ಥಾನದಲ್ಲಿ 2 ದರ್ಭೆಗಳನ್ನು ಇಟ್ಟು ಅವರನ್ನು ಪ್ರಾರ್ಥನೆ ಮಾಡ್ತಾನೆ. ಏನಂತ? ಅಕ್ರೋಧನೈಹಿ. ಸ್ವಾಮಿ ಅಥವಾ ಬ್ರಾಹ್ಮಣರೇ ಕೂತ್ಕೊಂಡಿದ್ರು ಅಂದ್ಕೊಡ್ರಿ, ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಯಜಮಾನ ಕೇಳಬೇಕು, ನಾನು ಶ್ರಾದ್ದ ಮಾಡ್ತಾ ಇದ್ದೀನಿ, ಶ್ರಾದ್ದದಲ್ಲಿ ನೀವು ಭಾಗವಹಿಸಿದ್ದೀರಾ, ಹೇಗಿರಬೇಕು ನೀವು ಮೊದಲು, ನಾನು ಹೇಗಿರಬೇಕು ಅಂದರೆ ಅಕ್ರೋಧನೈಹಿ. ನಮ್ಮಲ್ಲಿ ಯಾವ ಕ್ಷಣದಲ್ಲೂ ಇವತ್ತಿನ ದಿವಸ ಕಡ್ಡಾಯವಾಗಿ ಕೋಪ ಬರಬಾರ್ದು ನಮ್ಮಲ್ಲಿ. ಅಕ್ರೋಧನೈಹಿ ಶೌಚಪರೈಹಿ. ಬಾಹ್ಯ ಶೌಚ ಅಂತಃಶೌಚ. ಬಾಹ್ಯ ಶೌಚ ಅಂದರೆ ಅದೇ ಸ್ನಾನ ಮಾಡೋದು, ಊರ್ಧ್ವ ಪುಂಡ್ರಾದಿಗಳನ್ನು ಧಾರಣ ಮಾಡೋದು, ಮತ್ತು ಏನೇನು ಭಗವಂತನ ಪೂಜೆ ಮಾಡಬೇಕು ಅವೆಲ್ಲ ಮಾಡೋದು, ಮತ್ತು ತೀರ್ಥ ಇತ್ಯಾದಿಗಳನ್ನು ಮಾಡಿಟ್ಟುಕೊಂಡು ಏನೇನು ಮಂತ್ರೋಪದೇಶ ಆಗಿರ್ತವೆ ಆ ಮಂತ್ರಗಳನ್ನೆಲ್ಲ ಜಪ ಮಾಡೋದು, ಇವೆಲ್ಲ ಬಾಹ್ಯ ಶೌಚ. ಅಂತಃಶೌಚ ಅಂದರೆ ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರಗಳಿಲ್ಲದೆ ಮನಸ್ಸನ್ನೇ ನಿರ್ಮಲವಾಗಿಟ್ಟುಕೊಂಡು ಭಗವಂತನ ಚಿಂತನೆ. ಅಕ್ರೋಧನೈ ಶೌಚಪರೈ ಸತತಂ ಬ್ರಹ್ಮವಾದಿ. ಇದು ಭಾಳ ದೊಡ್ಡದಾಗಿರ್ತಕ್ಕಂಥದ್ದು. ಶ್ರಾದ್ದ ಮಾಡುವಾಗ ಭಗವತ್ ಚಿಂತನೆಯಿಂದ ವಿಮುಖನಾಗಬಾರ್ದು, ಭಗವತ್ ಚಿಂತನೆಯನ್ನು ಮರಿಬಾರದು. ಪ್ರತಿ ಕ್ಷಣದಲ್ಲಿ ತಾನು ಮಾಡುವ ಪ್ರತಿ ಕರ್ಮದಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಬೇಕು. ಯಾವ ರೀತಿ ಮಾಡಬೇಕು, ಎಲ್ಲಿಂದ ಪ್ರಾರಂಭ ಆಗಬೇಕು ಅದು ಅಂತಂದರೆ, ಅವ್ರು ಹೇಳ್ತಾರೆ, ನೀನು ಒಂದು ಶ್ರಾದ್ದ ಮಾಡ್ತಾ ಇದ್ದೆ ಅಂದರೆ ಅದರಲ್ಲಿ ಈ 5 ಮುಖ್ಯವಾಗಿರ್ತವೆ. ಒಂದು ಅಗ್ನಿ ಇರ್ತದೆ, ಆಮೇಲೆ ಮಾಡುವ ಕರ್ತ ನೀನಿದ್ದೀಯಾ, ಆಮೇಲೆ ಶ್ರಾದ್ದಕ್ಕೆ ಬೇಕಾದ ವಸ್ತುಗಳು ಅನ್ನ ಮತ್ತು ಎಳ್ಳು ಬೆಲ್ಲ ಇನ್ನೊಂದು ಎಲ್ಲ ಇಟ್ಕೋತೀವಲ್ಲ ನಾವು, ಅವೆಲ್ಲ. ಅದಾದಮೇಲೆ ಬ್ರಾಹ್ಮಣರು, ಆಹೂತರಾಗಿರ್ತಕ್ಕಂಥ ಬ್ರಾಹ್ಮಣರು, ಆಮೇಲೆ ಈ ಶ್ರಾದ್ದದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳು, ಇವರೆಲ್ಲರಲ್ಲಿ ಭಗವದ್ರೂಪಗಳನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಮಾಡುವ ಶ್ರಾದ್ದ ಎಷ್ಟು ಅದ್ಭುತ ಆಗ್ತದೆ. ಯಾವ ರೀತಿ ಮಾಡಬೇಕು? ಮಾಡುವ ಕರ್ತ ಮೊದಲು ತನ್ನಲ್ಲಿ ಅನಿರುದ್ಧನನ್ನು ಸ್ಮರಣೆ ಮಾಡಿಕೋಬೇಕಂತೆ. ಆ ನಂತರದಲ್ಲಿ ಎದುರಿಗೆ ಕೂತ ಬ್ರಾಹ್ಮಣರಿದ್ದಾರಲ್ಲ, ಆ ಬ್ರಾಹ್ಮಣರಲ್ಲಿ ವಸ್ತುಗಳು ಅಂದರೆ ಶ್ರಾದ್ದಕ್ಕೆ ಉಪಯೋಗ ಆಗತಕ್ಕಂಥ ವಸ್ತುಗಳು, ದರ್ಭ್ಯ, ಅಕ್ಕಿ, ಬೆಲ್ಲ ಮತ್ತು ಅಡಿಗೆ ಮಾಡಿದ ಪದಾರ್ಥಗಳು, ಇವೆಲ್ಲ ಏನವಲ್ಲ, ಅವೆಲ್ಲ ಎಲ್ಲಿ ಪ್ರತಿಯೊಂದು ಒಟ್ಟು ಅಲ್ಲಿ ಶ್ರಾದ್ದಕ್ಕೆ ಉಪಯೋಗ ಆಗ್ತಕ್ಕಂಥ ಪ್ರತಿಪದಾರ್ಥ, ಅದರಲ್ಲೆಲ್ಲ ಪ್ರದ್ಯುಮ್ನನನ್ನು ಚಿಂತನೆ ಮಾಡಬೇಕು. ಅಗ್ನಿ ಉಪಯೋಗ ಮಾಡ್ತೀವಲ್ಲ, ಯಾಕಂದರೆ ವೈಶ್ಯದೇವ ಆಗಬೇಕು, ಬಲಿಹರಣ ಆಗಬೇಕು, ಎಲ್ಲ ಆಗಬೇಕಲ್ವ, ಅದಕ್ಕಾಗಿ ಅಗ್ನಿ ಇಟ್ಟಿರ್ತೀವಲ್ಲ, ಆ ಅಗ್ನಿಯಲ್ಲಿ ಸಂಕರ್ಷಣನನ್ನು ಚಿಂತನೆ ಮಾಡಬೇಕು. ಮೊದಲು ತನ್ನಲ್ಲಿ ಪ್ರದ್ಯುಮ್ನ ಅನಿರುದ್ಧನನ್ನು, ಆ ಶ್ರಾದ್ದೋಪಯೋಗಿರತಕ್ಕಂಥ ಎಲ್ಲ ಪದಾರ್ಥಗಳಲ್ಲಿ ಪ್ರದ್ಯುಮ್ನನನ್ನು, ಅಗ್ನಿಯಲ್ಲಿ ಸಂಕರ್ಷಣನನ್ನು, ಬಂದಿರತಕ್ಕಂಥ ಬ್ರಾಹ್ಮಣರು ಏನಿದ್ದಾರಲ್ಲ, 2 ಬ್ರಾಹ್ಮಣರು ಕೂಡಿಸಿರ್ತೀವಿ, 3 ಮಂದಿಯೋ 5 ಮಂದಿಯೋ ಕೂಡಿಸಿರ್ತೀವಿ ನಾವು, ಕಂಪಲ್ಸರಿ 2 ಕೂಡಿಸ್ಬೇಕು. ಪಿತೃಸ್ಥಾನದಲ್ಲಿ 3 ಮಂದಿಯನ್ನು, ವಿಶ್ವೇ ದೇವತೆಗಳ ಸ್ಥಾನದಲ್ಲಿ 2 ಕೂಡಿಸಬೇಕು. ಸೊ ಕಂಪಲ್ಸರಿ ಆದ ಕಾರಣ ಅವರಲ್ಲಿ ಏನು ವಾಸುದೇವನನ್ನು ಸ್ಮರಣೆ ಮಾಡಬೇಕು. ಆನಂತರದಲ್ಲಿ ಸ್ವತಃ ಆ ಪಿಂಡ ಏನು ಇಡ್ತೀವಲ್ಲ, ಆ ಪಿಂಡದಲ್ಲಿ ನಾರಾಯಣನನ್ನು ಸ್ಮರಣೆ ಮಾಡಬೇಕು. ಇದರಂತೆ ಶವ ಸಂಸ್ಕಾರ ಮಾಡುವಾಗ ಕೂಡ ಮಾಡಬೇಕು. ಇವೆಲ್ಲವನ್ನು ಚಿಂತನೆ ಮಾಡಿ ತಂದೆಯ ಅಂತ್ಯೇಷ್ಟಿ ಮಾಡಿದವರು ಅವ್ರು ಹೇಳಿದರು, ಏನಿಲ್ಲ, ನಮ್ಮ ತಂದೆಗೆ ನಾನು ಕೃತಜ್ಞತೆ ಸಲ್ಲಿಸಬೇಕಾದ ಕರ್ತವ್ಯ ಆದ ಕಾರಣ ಅದನ್ನು ಮಾಡಿದ್ದೀನಿ. ನಮ್ಮಪ್ಪ ಭಗವಂತ ಮಾಡಿಸಿದ್ದಾನೆ.
ನಮ್ಮ ಗುರು ಜಗನ್ನಾಥದಾಸರು ಸ್ಪಷ್ಟ ಹೇಳಿದ್ದಾರೆ, ಈ ಬಾಂಧವ್ಯ ಎಂಬುದು ಏನದಲ್ಲ ಆ ಭಗವಂತ ಇರೋವರಿಗೆ ಮಾತ್ರ. ಆ ದೇಹದಲ್ಲಿ ಆ ಭಗವಂತ ಇದ್ದು ಈ ದೇಹದಲ್ಲಿ ಆ ಭಗವಂತನೇ ಇದ್ದಾಗ ಅವರು ಅಪ್ಪ ನಾನು ಮಗ, ಮಗ ಅಪ್ಪ ಎನ್ನುವ ಆತ್ಮೀಯತೆ ಬೆಳೀತದೆ. ಅವನು ಭಗವಂತ ಬಿಟ್ಟು ಹೋದ ಅಂದರೆ ಆಟೋಮೆಟಿಕ್ಕಾಗಿ ಆ ಅಭಿಮಾನ, ಪ್ರೀತಿ, ಆ ಬಾಂಧವ್ಯ ಇವೆಲ್ಲ ತನ್ನಷ್ಟಾನೇ ಕಟ್ಟ. ಯಾರಿಗ್ಯಾರು ಪುರಂದರ ವಿಠಲ ಪರಮಗುರುಗಳಾಗಿರತಕ್ಕಂಥ ಪುರಂದರದಾಸರು ಹೇಳಿದಂತೆ ಯಾರಿಗೆ ಯಾರೋ ಪುರಂದರ ವಿಠಲ ಆಗ್ತಾರೆ ಅಂತ ಸಮಾಧಾನವಾಗಿ ಆ ಪದ್ಯವನ್ನು ಉತ್ತರ ರೂಪದಲ್ಲಿ ಕೊಡ್ತಾ ಇದ್ದರು ಅಂತ ಹೇಳೋಕ್ಕಾಗಿ ಇಲ್ಲಿ ನಿಂದಿಸೋಣ. ಮತ್ತೆ ಪುನಃ ನಾಳೆ ನೋಡೋಣ.